ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ನಾನು ನಿಮ್ಮ ನವೀನ ಟಿ.ಆರ್. ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನ ಚರ್ಚೆ ಮಾಡುವಂತ ಕೆಲಸ ಐಡಿಯಾಸ್ ಫೋರಂ ತಂಡದ ವತಿಯಿಂದ ಆಗ್ತಾ ಇದೆ. ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು 209ನೇ ವಿಡಿಯೋ. ಯಾರು ಕಳೆದ ವಿಡಿಯೋಗಳನ್ನ ನೋಡಿಲ್ಲ, ಸಪರೇಟ್ ಪ್ಲೇಲಿಸ್ಟ್ ಇದೆ, ನೋಡ್ಕೊಳ್ತಾ ಬರ್ಬೋದಾಗತ್ತೆ. ಹಲವಾರು ಕೋರ್ಸ್ಗಳು ಐಡಿಯಾಸ್ ಫೋರಂ ಲಭ್ಯವಿವೆ, ನೋಡ್ಕೊಳ್ಬಹುದು. ಕಳೆದ ತರಗತಿಯಲ್ಲಿ ಭಕ್ತಿ ಚಳವಳಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಬಹುಮುಖ್ಯವಾಗಿ ಸಗುಣ ಭಕ್ತಿಯಲ್ಲಿ ರಮಾನಂದ ತುಳಸಿದಾಸರಿಗೆ ಸಂಬಂಧಪಟ್ಟಂತೆ ರಾಮ ಭಕ್ತಿಯಲ್ಲಿ, ಕೃಷ್ಣ ಭಕ್ತಿಯಲ್ಲಿ ವಲ್ಲಭಾಚಾರ್ಯ, ಚೈತನ್ಯ, ಸೂರದಾಸ್, ಮೀರಾಬಾಯಿ ಮತ್ತು ಶಂಕರದೇವ್ ಮತ್ತು ನಿಂಬಾರ್ಕ್ ಅವರಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಬಂದಿದೆ. ಇವತ್ತಿನ ತರಗತಿಯಲ್ಲಿ ನಿರ್ಗುಣ ಭಕ್ತಿಯಲ್ಲಿ ಅದರಲ್ಲಿ ಬಹುಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಬೀರ್ ದಾಸ್ ಅವರಿಗೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಕಬೀರ್ ದಾಸ್ ಇವರು ಎಂತಹ ಮಹಾನ್ ವ್ಯಕ್ತಿ ಅಂತಂದ್ರೆ, ಇವರೊಬ್ಬ ಅನಕ್ಷರಸ್ಥ. ಕಬೀರ್ ದಾಸ್ ಒಬ್ಬ ಅನಕ್ಷರಸ್ಥ. ಐ ವಿಲ್ ಟೆಲ್ ಯು, ಎಂತಹ ನಾಲೆಡ್ಜ್ ಅಪ್ಪ ಅಂತಂದ್ರೆ, ಇವರು ಅನಕ್ಷರಸ್ಥರಾಗಿದ್ದರೂ ಕೂಡ ಇವರ ಫಿಲಾಸಫಿಯನ್ನ ನೀವೇನಾದ್ರು ಕೇಳ್ಬಿಟ್ರೆ ಯಾರಿಗೂ ಅನ್ಸೋದೇ ಇಲ್ಲ ಇವರು ಅನಕ್ಷರಸ್ಥ ಅಂತೇಳಿ. ಆ ಮಟ್ಟದ ನಾಲೆಡ್ಜು, ಆ ಮಟ್ಟದ ಫಿಲಾಸಫಿ. ಇವರ ಹೇಳಿಕೆಗಳು ಎಷ್ಟು ಸ್ಟ್ರಾಂಗ್ ಆಗಿದ್ವು ಅಂತಂದ್ರೆ, ಇವರ ಹೇಳಿಕೆಗಳನ್ನ ಆದಿ ಗ್ರಂಥನಲ್ಲೂ ಕೂಡ ಸೇರಿಸಲಾಗಿದೆ. ಆದಿ ಗ್ರಂಥ್ ಅಲ್ಲೂ ಕೂಡ ಇವರ ಹೇಳಿಕೆಗಳನ್ನ, ಇವರ ಫಿಲಾಸಫಿಯನ್ನ ಸೇರಿಸಲಾಗಿದೆ. ಅಂದ್ರೆ ಎಂತಹ ಗ್ರೇಟೆಸ್ಟ್ ವ್ಯಕ್ತಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಮತ್ತು ಇವರ ಸೈಂಟಿಫಿಕಲ್ ಥಾಟ್ ಹೇಗಿತ್ತು, ಒಬ್ಬ ಅನಕ್ಷರಸ್ಥರಾಗಿದ್ದರೂ ಕೂಡ ಇವರ ಸೈಂಟಿಫಿಕಲ್ ಥಾಟ್ ಹೇಗಿತ್ತು ಅನ್ನೋದನ್ನ ನಾವು ನೋಡ್ಕೊಳ್ತಾವಣ. ಕಬೀರ್ ದಾಸ್ ಅವರು ಹುಟ್ಟಿದ್ದು ವಾರಣಾಸಿಯಲ್ಲಿ. ಅಲ್ಲಿಯ ಮುಸಲ್ಮಾನ ನೇಗಿಕಾರ ಒಬ್ಬ ಊರಿಂದ ಕೆಲವು ಮೈಲಿಗಳ ದೂರದ ಲಹರ್ ತಲಾವ್ ಎಂಬ ಕೆರೆಯಲ್ಲಿ ತೇಲುತ್ತಿದ್ದ ಮಗುವೊಂದನ್ನ ಕಂಡು ಎತ್ತಿಕೊಂಡು ಮನೆಗೆ ತಂದನಂತೆ. ನೋಡ್ರಿ, ಯಾವುದೋ ಒಂದು ಅನಾಥ ಮಗು ಯಾರೋ ಬಿಟ್ಟೋಗಿರ್ತಾರೆ, ಕೆರೆಯಲ್ಲಿ ತೇಲ್ತಾ ಇರ್ತದೆ. ಅಲ್ಲಿಂದ ಮಗುವನ್ನ ತೆಗೆದುಕೊಂಡು ಬಂದು ಮನೆಯಲ್ಲಿ ತಂದು ಅವನ ಹೆಂಡತಿ ಮಗುವನ್ನು ಸಾಕಿದ್ಲು. ಅವರು ಅದಕ್ಕೆ ಕಬೀರ್ ಅಂತ ಹೆಸರಿಟ್ರು. ಕಬೀರ್ ಅಂದ್ರೆ ಅರಬ್ಬಿ ಭಾಷೆಯಲ್ಲಿ ಮಹಾನ್ ಎಂದರ್ಥ. ಕಬೀರ್ ಅಂದ್ರೆ ಮಹಾನ್ ಎಂದರ್ಥ. ಕಾಶಿಯಲ್ಲಿ ನೇಕಾರ ದಂಪತಿ ನೀಮು ಮತ್ತು ನಿಮ್ರಾ ಅಂತೇಳಿ ಇವರನ್ನ ಬೆಳೆಸಿದ್ರು. ಇವರೊಬ್ಬ ಅನಕ್ಷರಸ್ಥರಾಗಿದ್ರು ಕಬೀರ್ ದಾಸ್ ಅವರು. ಕಬೀರ್ ದಾಸ್ ಅವರು ಬೆಳೀತಾ ಬೆಳೀತಾ ನೋಡ್ರಿ, ಇವರು ಅನಕ್ಷರಸ್ಥರಾಗಿದ್ರು ಕೂಡ ಈ ಸ್ಟ್ರೆಸ್ ದ ಇಂಪಾರ್ಟೆನ್ಸ್ ಆಫ್ ಗುರು. ದೇವ್ರ ಬಗ್ಗೆ ಹೇಳಿಲ್ಲ ಇವರು, ದೇವ್ರ ಬಗ್ಗೆ ಹೇಳಿಲ್ಲ, ಗುರುವ ಇಂಪಾರ್ಟೆನ್ಸ್ ಬಗ್ಗೆ ಸ್ಟ್ರೆಸ್ ಅನ್ನ ಕೊಡ್ತಾರೆ, ಸ್ಟ್ರೆಸ್ ಮಾಡ್ತಾರೆ. ಅದನ್ನು ಹೆಚ್ಚು ಒತ್ತಿ ಹೇಳ್ತಾರೆ, ಗುರುವಿನ ಮಹತ್ವವನ್ನ ಒತ್ತಿ ಹೇಳ್ತಾರೆ ಇವರು. ದೇವರಿಗಿಂತ ಮುಂಚಿತವಾಗಿ ನಾವು ಗುರುವನ್ನ ದೇವರಿಗೆ ಈಕ್ವಲ್ ಆಗಿ ನೋಡ್ತೀವಿ. ಅದನ್ನೇ ಇವರು ಮಾಡ್ತಾರೆ. ಈ ಸ್ಟ್ರೆಸ್ ದ ಇಂಪಾರ್ಟೆನ್ಸ್ ಆಫ್ ಗುರು, ದೇವರಿಗಿಂತ ಗುರುವಿಗೆ ಹೆಚ್ಚು ಮಹತ್ವವನ್ನು ಅವರು ಕೊಡ್ತಾ ಹೋಗ್ತಾರೆ. ನಾವು ಹಿಂದೆ ನೋಡಿದ್ವಿ ಮತ್ತು ಇವತ್ತು ಕೂಡ ಕೆಲವು ಹಳ್ಳಿಗಳಲ್ಲಿ ಕೆಲವು ಕಡೆ ನೋಡ್ತೀವಿ. ಇವತ್ತು ಕೂಡ ಅನ್ಟಚಬಿಲಿಟಿ, ಅಸ್ಪೃಶ್ಯತೆ ಇನ್ನೂ ಕೂಡ ಇದೆ. ಹಲವಾರು ಕ್ಯಾಸ್ಟ್ಗಳಂತ ಡಿವೈಡ್ ಮಾಡ್ತಾ ಹೋಗ್ತೀವಿ. ಹಲವಾರು ಕ್ಯಾಸ್ಟ್, ನಾವು ಶ್ರೇಷ್ಠ, ನೀವು ಶ್ರೇಷ್ಠ ಅನ್ನುವಂಥದ್ದನ್ನು ಕೂಡ ಚರ್ಚೆ ಮಾಡೋದನ್ನು ಕೂಡ ನಾವು ಗಮನ ಕೊಡ್ತಾ ಹೋಗ್ತೀವಿ. ಆದರೆ ಇಲ್ಲೊಬ್ಬ ಗ್ರೇಟೆಸ್ಟ್ ಪರ್ಸನ್ನು ಏನ್ ಹೇಳ್ತಾರಪ್ಪ ಅಂದ್ರೆ, ಮನುಷ್ಯರನ್ನ ಯಾವ ಆಧಾರವಾಗಿ ನಿರ್ಣಯಿಸಬೇಕು ಅಂತೇಳಿ ಇವ್ರು ಹೇಳ್ತಾರೆ. ಜಾತಿಯಿಂದ ಅವರನ್ನ, ಇವರು ದೊಡ್ಡವರು, ಇವರು ಚಿಕ್ಕವರು, ಇವರು ಶ್ರೇಷ್ಠರು, ಇವರು ಅಸ್ಪೃಶ್ಯರು ಹೀಗೆ ನಿರ್ಧಾರ ಮಾಡಬಾರದು. ಅವರ ಜ್ಞಾನವನ್ನ ಪರಿಗಣಿಸಬೇಕು. ಮನುಷ್ಯರನ್ನು ನಿರ್ಣಯಿಸುವಲ್ಲಿ ಅವರ ಜ್ಞಾನದ ಆಧಾರದ ಮೇಲೆ ಅವನು ಎಲ್ಲಿದ್ದಾನೆ, ಅವನು ಶ್ರೇಷ್ಠನೋ ಅಲ್ವೋ ಅಂತೇಳಿ ಅವನ್ನ ಪರಿಗಣಿಸಬೇಕು ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ. ಜಾತಿಯ ಮುಖಾಂತರವಾಗಿ ಅಲ್ಲ. ಈ ಸ್ಟ್ರೆಸ್ ದ ನಾಲೆಡ್ಜ್ ಆಸ್ ಅ ಪ್ಯಾರಾಮೀಟರ್ ಇನ್ ಜಡ್ಜಿಂಗ್ ಹ್ಯೂಮನ್ಸ್. ಮನುಷ್ಯನನ್ನ ನಿರ್ಣಯಿಸುವಲ್ಲಿ ಅವರ ಜ್ಞಾನವನ್ನ ಪರಿಗಣಿಸಬೇಕು, ಜಾತಿಯನ್ನು ಅಲ್ಲ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಮತ್ತೆ ನಾನು ನಿಮ್ಗೆ ಹೇಳಿದೆ, ಇವರು ನಿರ್ಗುಣ ಭಕ್ತಿಯಲ್ಲಿ ಇದ್ದವರಿಂದ ಇವರು ಐಡೋಲೇಟ್ರಿಯನ್ನ ಖಂಡಿಸ್ತಾರೆ. ಕಬೀರ್ ವಾಸ್ ಕಾಂಟ್ರಾಡಿಕ್ಟೆಡ್, ಅಂದ್ರೆ ಖಂಡಿಸುವಂಥದ್ದು, ಐಡೋಲೇಟ್ರಿಯನ್ನು ಒಪ್ಪಿಕೊಳ್ಳುವುದಿಲ್ಲ. ಕಬೀರ್ ವಿಗ್ರಹಾರಾಧನೆಯನ್ನ ಖಂಡಿಸುತ್ತಾನೆ. ವಿಗ್ರಹಾರಾಧನೆಯನ್ನು ಒಪ್ಕೊಳ್ಳಿಲ್ಲ. ಏಕದೇವರನ್ನ ಒಪ್ಕೊಳ್ತಾರೆ, ಆದರೆ ವಿಗ್ರಹಾರಾಧನೆಯನ್ನು ಒಪ್ಕೊಳ್ಳೋದಿಲ್ಲ. ಮತ್ತೆ ನೋಡಿ, ಇಂತಹ ಒಬ್ಬ ಗ್ರೇಟೆಸ್ಟ್ ಪರ್ಸನ್ ಅಪ್ಪ ಅಂದ್ರೆ ಇವರು ಸಾರ್ವತ್ರಿಕ ಧರ್ಮ. ಈ ವಾಸ್ ದ ಫಸ್ಟ್ ರಿಫಾರ್ಮರ್ ಟು ಪ್ರೀಚ್ ಯೂನಿವರ್ಸಲ್ ರಿಲಿಜನ್.
ನಾವೇನು ಹಲವಾರು ಧರ್ಮಗಳನ್ನ ನೋಡ್ತೇವೆ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಇನ್ನು ಹಲವಾರು ಧರ್ಮಗಳನ್ನ ನೋಡ್ತೇವೆ. ಎಲ್ಲವೂ ಕೂಡ ಯೂನಿವರ್ಸಲ್ ಒಂದೇ ರಿಲಿಜನ್ ಅಂತ ಹೇಳ್ತಾನೆ. ಹಲವಾರು ಧರ್ಮಗಳು ಬೇರೆ ಬೇರೆ ಹೇಳ್ಬೋದು ಅಷ್ಟೇ, ಆದರೆ ಯೂನಿವರ್ಸಲ್ ರಿಲಿಜನ್ ಎಲ್ಲವೂ ಕೂಡ ಒಂದೇ ಹೇಳುತ್ತೆ. ಮತ್ತು ಇವರು ಹಿಂದೂ ಮುಸ್ಲಿಂ ಏಕತೆಯನ್ನ ಬೋಧನೆ ಮಾಡ್ತಾರೆ. ಹಿಂದೂ ಮುಸ್ಲಿಂ ಏಕತೆಯನ್ನ ಬೋಧನೆ ಮಾಡಿದಂತಹ ಮತ್ತು ಸಾರ್ವತ್ರಿಕ ಧರ್ಮ ಯೂನಿವರ್ಸಲ್ ರಿಲಿಜನ್ ಅನ್ನ ಬೋಧನೆ ಮಾಡಿದಂತಹ ಮೊದಲ ಸುಧಾರಕ ಯಾರಪ್ಪ ಅಂದ್ರೆ ದಟ್ ಈಸ್ ಕಾಲ್ಡ್ ಕಬೀರ್ ದಾಸ್. ಯಾವಾಗ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ, ಸಾರ್ವತ್ರಿಕ ಎಲ್ಲ ಧರ್ಮಗಳು ಕೂಡ ಒಂದೇ ಅಂತ ಹೇಳಿದಾಗ ಅವರು ಜಾಸ್ತಿ ಅಪೋಸ್ ಮಾಡಿಕೊಳ್ಳುವಂತ ಜಾಸ್ತಿ. ಇಲ್ಲೂ ಕೂಡ ಅದೇ ಆಗಿದ್ದು. ಯಾರು ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ಅಂತ ಯಾರು ಹೇಳ್ತಾರೋ ಅವರಿಗೆ ಅಪೋಸರ್ ಜಾಸ್ತಿ, ಶತ್ರುಗಳು ಜಾಸ್ತಿ ಅಂತ. ಇವತ್ತು ಕೂಡ ಅದು ನಡೀತಾ ಇದೆ. ಯಾರು ನಾವು ಒಂದು ಧರ್ಮದ ಬಗ್ಗೆ ನಿಂತ್ಕೊಂಡು, ಹಿಂದೂಗಳು, ನಾವು ಮುಸ್ಲಿಮರು, ನಾವು ಕ್ರಿಶ್ಚಿಯನ್ರು ಅಂತ ನಿಂತ್ಕೊಂಡು ಆ ಧರ್ಮ ಅದು, ಈ ಧರ್ಮ ಇದು ಅಂತ ಟೀಕೆ ಮಾಡೋರಿಗೆ ಫಾಲೋವರ್ಸ್ಗಳು ಜಾಸ್ತಿ. ಎಲ್ಲ ಧರ್ಮಗಳು ಒಂದೇ ಅನ್ನೋರಿಗೆ ಟೀಕೆಗಳು ಜಾಸ್ತಿ. ಇಲ್ಲೂ ಕೂಡ ಅದೇ ಆಯ್ತು. ಯಾವಾಗ ಕಬೀರ್ ದಾಸ್ ಅವರು ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಬೋಧಿಸಿದ್ರೋ, ಸಾರ್ವತ್ರಿಕ ಧರ್ಮ ಯೂನಿವರ್ಸಲ್ ರಿಲಿಜನ್ ಬೋಧನೆ ಮಾಡಿದ್ರು, ಇವರನ್ನ ಇದೇ ವಿಚಾರಕ್ಕೋಸ್ಕರ ಸಿಕಂದರ್ ಲೋಧಿ ಟಾರ್ಚರ್ ಮಾಡ್ತಾರೆ. ಸಿಕಂದರ್ ಲೋಧಿ ಟಾರ್ಚರ್ಡ್ ಕಬೀರ್ ದಾಸ್ ಅವರನ್ನ ಸಿಕಂದರ್ ಲೋಧಿ ಈ ವಿಚಾರದಲ್ಲಿ ಹಿಂಸೆ ಮಾಡ್ತಾರೆ. ಇವರ ಹೇಳಿಕೆಗಳನ್ನು ಒಪ್ಕೊಳ್ಳೋದಿಲ್ಲ. ಹಿಂದೂ ಮುಸ್ಲಿಂ ಐಕ್ಯತೆ ಅಂತ ಹೇಳ್ಬಿಟ್ಟು ಈ ವಿಚಾರದಲ್ಲಿ ಸಿಕಂದರ್ ಲೋಧಿ ಇವರನ್ನು ಹಿಂಸಿಸ್ತಾರೆ. ಮತ್ತು ಇವರು ರಮಾನಂದರ ಪ್ರಮುಖ ಶಿಷ್ಯರಾಗಿದ್ರು. ಮತ್ತು ನೋಡ್ರಿ, ಹಿಂದೂ ಗುರುಗಳು ಮುಸ್ಲಿಂ ಗುರುಗಳು ಎರಡೂ ಕೂಡ ಇದ್ದಾರೆ ಇವರಿಗೆ. ರಮಾನಂದರ ಪ್ರಮುಖ ಶಿಷ್ಯ ಅವರು. ಮತ್ತು ಫೀರ್ ತಕ್ವಿ ಎಂಬ ಸೂಫಿ ಸಂತರನ್ನ ತಮ್ಮ ಗುರುಗಳನ್ನಾಗಿ ಸ್ವೀಕಾರ ಮಾಡ್ತಾರೆ ಕಬೀರ್ ದಾಸ್ ಅವರು. ರಾಮಾನಂದರ ಶಿಷ್ಯ ಕಬೀರ್ ದಾಸ್. ಗುರು ಯಾರಪ್ಪ ಅಂದ್ರೆ, ಕಬೀರ್ ದಾಸರ ಗುರು ಯಾರಪ್ಪ ಅಂದ್ರೆ ಫೀರ್ ತಕ್ವಿ ಸೂಫಿ ಸಂತ. ಯಾವುದೇ ಪರ್ಟಿಕ್ಯುಲರ್ ರಿಲಿಜನ್ ನಾವು ಸೇರ್ಸಕ್ಕಾಗಲ್ಲ. ಕಬೀರ್ ದಾಸ್ ಅವರನ್ನ ಅಂತಹ ಗ್ರೇಟೆಸ್ಟ್ ವ್ಯಕ್ತಿ, ಐಡೋಲೇಟರಿಯನ್ನ ಖಂಡಿಸ್ತಾರೆ. ಯೂನಿವರ್ಸಲ್ ರಿಲಿಜನ್ ಮತ್ತು ಹಿಂದೂ ಮುಸ್ಲಿಂ ಐಕ್ಯತೆಯನ್ನ ಬೋಧಿಸಿದಂತಹ ಮೊದಲ ಸುಧಾರಕ ಇವರು. ಕಬೀರ್ ದಾಸ್ ಅವರ ನೈತಿಕ ಪದಗಳೇನಿದ್ದಾವೆ, ಮೋರಲ್ ವರ್ಸಸ್ಗಳೇನಿದ್ದಾವೆ, ಆ ಪದಗಳನ್ನ ಹಿಂದಿಯಲ್ಲಿ ದೋಹಾಸ್ ಅಂತ ಕರೆಯಲಾಗ್ತದೆ. ನಂತರವಾಗಿ ಹಲವಾರು ದೋಹಾಸ್ಗಳನ್ನ ಸೇರಿಕೊಂಡು ಬಿಜಕ್ ಎಂದು ಕರೆಯಲ್ಪಡುವಂತಹ ಪುಸ್ತಕ ರೂಪದಲ್ಲಿ ಇವು ಬರ್ತವೆ. ಬಿಜಕ್ ಅಂತೇಳಿ ಕೇಳ್ಬೋದು. ಬಿಜಕ್ ಇದು ಯಾರ ಪುಸ್ತಕ ಅಂತ ಕೇಳಿದಾಗ ಕಬೀರ್ ದಾಸ್ ಅವರ ಹೇಳಿಕೆಗಳ ದೋಹಾಸ್ಗಳ ಒಂದು ಸಂಗ್ರಹ ಅಂತೇಳಿ. ಕಬೀರರ ಅನುಯಾಯಿಗಳನ್ನ ಕಬೀರ್ ಪಂಥೀಸ್ ಎಂದು ಕರೆಯಲಾಗ್ತದೆ. ಇವರ ಉಪದೇಶ ಹೇಗಿತ್ತು ಅಂತ ನೋಡಿದಾಗ ಎಷ್ಟು ಸೈಂಟಿಫಿಕಲಿ ಇತ್ತು, ಎಷ್ಟು ವೈಜ್ಞಾನಿಕವಾಗಿ ಇವ್ರ ಹೇಳಿಕೆಗಳು ಕೂಡಿದ್ದು ಅಂತಂದ್ರೆ, ಕೆಲವು ಟೈಮಲ್ಲಿ ಮನಸ್ಸಿಗೆ ಹರ್ಟ್ ಆಗ್ಬೋದು ಇವ್ರ ಹೇಳಿಕೆಗಳು. ನೇರ ಇವ್ರ ಹೇಳಿಕೆಗಳು ಕೆಲವು ಟೈಮಲ್ಲಿ ಮನಸ್ಸಿಗೆ ಹರ್ಟ್ ಆಗ್ಬೋದು. ಆದರೆ ಅದರಲ್ಲಿ ವೈಜ್ಞಾನಿಕತೆ ಅಡಗಿದೆ ಮತ್ತು ನಮ್ಮ ದೇಶದ ನಿಜ ರೂಪ ಅಡಗಿದೆ. ಯಾವಾಗ ಸತ್ಯ ಕಹಿ ಆಗ್ತದೆ, ಸತ್ಯ ಕಹಿಯಾಗಿ ಕಾಣುತ್ತೆ. ಅಂತಹ ಗ್ರೇಟೆಸ್ಟ್ ಪರ್ಸನ್ ಕಬೀರ್ ದಾಸ್ ಅವರ ಉಪದೇಶಗಳು ಸಮ್ಟೈಮ್ಸ್ ಕಹಿಯಾಗಿ ಅನಿಸ್ಬೋದು, ಆದರೆ ನಿಜ ಬಣ್ಣ ಅದರಲ್ಲಿ ಅಡಗಿದೆ, ಅದರಲ್ಲಿ ಸತ್ಯ ಅಡಗಿದೆ. ಐ ವಿಲ್ ಟೆಲ್ ಯು, ಒಂದು ತೋರಿಸ್ತೀನಿ ನೋಡಿ ನಿಮಗೆ. ಒಂದು ಅವ್ರ ಉಪದೇಶ ನೋಡಿ, ಒಂದು ಹೇಳ್ತೀನಿ. ಇಲ್ಲಿ ಹೇಳಿದೆ ನೋಡ್ರಿ, ಬೆತ್ತಲೆ ನಡೆದಾಡಿ ಸಾಯುಜ್ಯ ಪಡೆಯುವುದಾದರೆ ಅರಣ್ಯದ ಮೃಗಗಳೆಲ್ಲ ಮುಕ್ತ ಜೀವಿಗಳೇ ಅಂತ ಹೇಳ್ತಾರೆ ನೋಡ್ರಿ. ಬೆತ್ತಲೆ ನಡೆದಾಡಿ ಸಾಯುಜ್ಯ ಪಡೆಯುವುದಾದರೆ ಅರಣ್ಯದ ಮೃಗಗಳೆಲ್ಲ ಯಾವ ಬಟ್ಟೆ ಹಾಕೋದಿಲ್ಲ. ಅರಣ್ಯದಲ್ಲಿರುವಂತಹ ಮೃಗಗಳು ಬಟ್ಟೆ ಹಾಕೋದಿಲ್ಲ, ಅವೆಲ್ಲ ಮುಕ್ತ ಜೀವಿಗಳೇ. ಬೆತ್ತಲೆ ನಡೆದೂ ಇಲ್ಲ, ತೊಗಲನ್ನು ಒಡೆದೂ ಏನು ಫಲವಿಲ್ಲ. ಒಳಗೆ ದೈವ ಸಿದ್ಧಿ ಆಗಬೇಕು, ದೈವ ಸಿದ್ಧಿ ಆಗ್ಬೇಕು, ಮನಸ್ಸು ಶುದ್ಧಿ ಆಗಬೇಕು. ಇನ್ನೊಂದು ಹೇಳ್ತಾರೆ ನೋಡ್ರಿ, ತಲೆ ಬೋಳಿಸಿಕೊಂಡಷ್ಟಕ್ಕೆ ಒಬ್ಬ ಪೂರ್ಣನಾಗಬಹುದಾದರೆ ಉಣ್ಣೆ ಕತ್ತರಿಸಿದ ಕುರಿಗಳು ಏಕೆ ಪೂರ್ಣ ಅಲ್ಲ? ದೇವಸ್ಥಾನಕ್ಕೆ ಹೋಗಿ ನಾವು ತಲೆನ ಬೋಳಿಸ್ಕೊಂಡಷ್ಟಕ್ಕೆ ಒಬ್ಬ ಪೂರ್ಣ ಆಗ್ಬಿಟ್ಟೆ ನಾನು ಅಂತ ಅನ್ಕೊಂಡ್ರೆ ಉಣ್ಣೆಯನ್ನ ಕತ್ತರಿಸಿದಂತಹ ಕುರಿಗಳು ಏಕೆ ಪೂರ್ಣ ಆಗೋದಿಲ್ಲ? ನೋಡ್ರಿ, ಅವರ ಸೈಂಟಿಫಿಕ್ ಕೆಲವು ಟೈಮ್ ಹರ್ಟ್ ಆಗುತ್ತೆ, ಅದು ನಮಗೆ ಕೆಲವು ಟೈಮ್ ಹರ್ಟ್ ಆಗ್ಬೋದು, ಆದರೆ ಅದು ನಿಜ ರೂಪ, ನಿಜಾಂಶ ಅಡಗಿದೆ ಅದರಲ್ಲಿ. ಹೌದು, ಸೈಂಟಿಫಿಕಲಿ ಇಷ್ಟಲ್ಲಿ. ಇನ್ನೊಂದು ಹೇಳ್ತಾರೆ ನೋಡ್ರಿ, ಇಂದ್ರಿಯ ಸುಖವನ್ನ ಕಾಣದವ ಮುಕ್ತನೆನ್ನುವುದಾದರೆ ಷಂಡರಾದ ಕಾರಣದಿಂದಲೇ ಬ್ರಹ್ಮನನ್ನ ಮುಟ್ಟಿರಬೇಕು. ಎಷ್ಟು ಅದ್ಭುತವಾಗಿದೆ ಅವರವರು. ಕಬೀರ ಹೇಳ್ತಾನೆ,
ಕೇಳಿ ಸಾಧು ಸಹೋದರರೇ, ಭಗವಂತನ ಪಾವನ ನಾಮದ ಮೂಲಕ ಹೊರತು ಯಾರಿಗೂ ಮುಕ್ತಿ ದೊರಕಿಲ್ಲ. ಎಷ್ಟು ಅದ್ಭುತವಾಗಿದೆ ಕಬೀರ್ದಾಸ್ ಅವರ ಹೇಳಿಕೆಗಳು. ನೇರವಾಗಿ ಹಿಟ್ಟು ಶೂಟು. ಬೆತ್ತಲೆ ನಡೆದಾಡಿ ಸಾಯುಜ್ಯ ಪಡೆದಾದರೆ ಅರಣ್ಯದ ಮೃಗಗಳೆಲ್ಲ ಮುಕ್ತಜೀವಿಗಳೇ. ಬೆತ್ತಲೆ ನಡೆದೂ ಇಲ್ಲ, ತೊಗಲನ್ನ ಒದೆದೂ ಏನೂ ಫಲವಿಲ್ಲ. ಒಳಗೆ ದೈವಸಿದ್ಧಿ ಆಗಬೇಕು. ತಲೆ ಬೋಳಿಸಿಕೊಂಡಷ್ಟಕ್ಕೆ ಒಬ್ಬ ಪೂರ್ಣನಾಗಬಹುದಾದರೆ ಉಣ್ಣೆ ಕತ್ತರಿಸಿದ ಕುರಿಗಳು ಏಕೆ ಪೂರ್ಣ ಅಲ್ಲ? ಇಂದ್ರಿಯ ಸುಖವನ್ನ ಕಾಣದವ ಮುಕ್ತನೆನ್ನುವುದಾದರೆ ಷಂಡರು ಷಂಡರಾದ ಕಾರಣದಿಂದಲೇ ಬ್ರಹ್ಮನನ್ನ ಮುಟ್ಟಿರಬೇಕು. ಎಷ್ಟು ಅದ್ಭುತವಾಗಿದೆ ಇದು ಹೇಳಿಕೆ. ಕಬೀರರನ್ನ ಮಾಗರ್ ಉತ್ತರ ಪ್ರದೇಶದಲ್ಲಿ ಸಮಾಧಿ ಮಾಡಲಾಗಿದೆ. ಎಕ್ಸಾಮ್ಸ್ ಅಲ್ಲಿ ಕೂಡ ಕೇಳಿದ್ದಾರೆ ಅವರ ಸಮಾಧಿ ಎಲ್ಲಿದೆ ಅಂತೇಳಿ. ಬಿಕಾಸ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇತ್ತೀಚಿನ ನ್ಯೂಸ್ ಅಲ್ಲಿ ಕೂಡ ಇತ್ತು. ಭಾರತದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಸಂತ್ ಕಬೀರ್ ಅಕಾಡೆಮಿ ಅಂತೇಳಿ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಅದನ್ನ ಮಗರಲ್ಲಿ ಕಬೀರ್ ಅವರ 500ನೇ ಡೆತ್ ಆನಿವರ್ಸರಿಗೋಸ್ಕರ ನೆನಪಿಗೋಸ್ಕರ 2018ರಲ್ಲಿ ಸಂತ್ ಕಬೀರ್ ಅಕಾಡೆಮಿಯನ್ನ ಅದಕ್ಕೆ ಫೌಂಡೇಶನ್ ಹಾಕಿದ್ರು 2018ರಲ್ಲಿ ನರೇಂದ್ರ ಮೋದಿಜಿಯವರು. ಆದ್ದರಿಂದ ಇದು ಕೇಳಬಹುದು. ಮಗರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಎಕ್ಸಾಮ್ಸ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿವೆ ಅಂತ ನೋಡೋದಾದ್ರೆ, ಕಬೀರ್ ವಾಸ್ ಕಂಟೆಂಪರರಿ ಆಫ್. ಕಬೀರ್ ಯಾರ ಸಮಕಾಲೀನ ಅಂತ ಕೇಳಿದರೆ ಅಕ್ಬರ್ ಅವರ ಸಮಕಾಲೀನ. ಬಿಜಕ್ ಅಂತ ಕೇಳಿದ್ರೆ ನೋಡ್ರಿ, ಬಿಜಕ್ ವಾಸ್ ಕಂಪೋಸ್ಡ್ ಬೈ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಭಕ್ತಿ ಸೈಂಟ್. ಬಿಜಕ್ ಅನ್ನ ಯಾವ ಸೂಫಿಸ್ ಅಂತ ಮಾಡಿದ್ದಾರೆ ಅಂತ ಕೇಳಿದಾಗ, ಯಾವ ಸೂಫಿಸ್ ಅಂತ ಸಂಯೋಜನೆ ಮಾಡಿದ್ದಾರೆ ಅಂತ ಕೇಳಿದಾಗ ಕಬೀರ್ ಅವರು. ದೋಹಗಳ ಕಲೆಕ್ಷನ್ ಬಿಜಕ್. ಎ ಕಲೆಕ್ಷನ್ ಆಫ್ ಡೈಲಾಗ್ಸ್ ಬಿಟ್ವೀನ್ ಕಬೀರ್ ಅಂಡ್ ಧರ್ಮದಾಸ್ ಈಸ್ ಟೈಟಲ್ಡ್. ಕಬೀರ್ ಮತ್ತು ಧರ್ಮದಾಸ್ ಅವರ ಒಂದು ಏನು ಡೈಲಾಗ್ ಏನಿದೆ ಅದರ ಕಲೆಕ್ಷನ್ ಅನ್ನು ಏನ್ ಕರಿತೀವಿ ಅಂತ ಕೇಳಿದರೆ ಅಮರ್ಮುಲ್ ಅಂತೇಳಿ ಜಸ್ಟ್ ಬರ್ಕೊಂಡಿದೆ ಅಷ್ಟೇ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಷ್ಟು ಡೀಟೇಲ್ಡ್ ಆಗಿ ಹೋಗೋದಿಲ್ಲ ಕರ್ನಾಟಕದಲ್ಲಿ. ಬಟ್ ಕೇಳಿದ್ರು ಕೂಡ ಮತ್ತೆ ಸರ್ ಇದನ್ನು ಮಿಸ್ ಮಾಡಿದ್ದಾರೆ ಅನ್ನಂಗೆ ಆಗಬಾರ್ದು ಅಂತೇಳಿ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ ಉತ್ತರ ಪ್ರದೇಶದಲ್ಲಿ 2003ರಲ್ಲಿ. ಅದ್ರ ಜೊತೆ ಕೊಟ್ಟಿದ್ದೀನಿ ನಿಮಗೆ ಅಮರ್ಮುಲ್ ಅಂತೇಳಿ. ಇನ್ನೊಂದು ಪ್ರಶ್ನೆ ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಟೀಚಿಂಗ್ಸ್ ಆಫ್ ಕಬೀರ್ ಈಸ್ ನಾಟ್ ಕರೆಕ್ಟ್. ಇದು ಇಂಪಾರ್ಟೆಂಟ್ ನಿಮಗೆ. CDS ಅಲ್ಲಿ ಕೇಳುವಂತ ಪ್ರಶ್ನೆ. ನಾಟ್ ಕರೆಕ್ಟ್ ಬಹಳ ಇಂಪಾರ್ಟೆಂಟ್ ನಿಮಗೆ. ಇಸ್ ನಾಟ್ ಇಂಪಾರ್ಟೆಂಟ್. ಯಾವುದು ಸರಿ ಅಲ್ಲ. ಆಪ್ಷನ್ ಏನು ನೋಡಿ, ಈ ವಾಸ್ ನಾಟ್ ಅಗೇನ್ಸ್ಟ್ ಪಿಲ್ಗ್ರಿಮೇಜ್ ಅಂಡ್ ಐಡಲ್ ವರ್ಷಿಪ್. ಇಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ. ಮೂರ್ತಿ ಪೂಜೆಯನ್ನ ಇವ್ರು ವಿರುದ್ಧ ಮಾಡ್ತಾರೆ. ಅದನ್ನ ಇಲ್ಲಿ ಕೊಟ್ಟಿದ್ದಾರೆ, ನಾಟ್ ಅಗೇನ್ಸ್ಟ್ ಕೊಟ್ಟಿದ್ದಾರೆ. ಇದನ್ನ ವಿರೋಧ ಮಾಡೋದಿಲ್ಲ ಅಂತ ಹೇಳಿ ಇದೇ ಆನ್ಸರ್ ಆಗ್ಬಿಡ್ತಿದೆ. ಈಸಿಯಾಗಿ ಗೊತ್ತಾಗಬೇಕು. ಇನ್ನು ಉಳಿಕೆವೆಲ್ಲ ಕರೆಕ್ಟ್ ಅಂತ ಅರ್ಥ ಆಗುತ್ತೆ. ಈ ಬಿಲೀವ್ಡ್ ಇನ್ ಯೂನಿವರ್ಸಲ್ ಲವ್, ಈ ಎಂಪಸೈಸ್ಡ್ ಒನ್ ಗಾಡ್ ಅಂಡ್ ಸ್ಪ್ರೆಡ್ ಆಫ್ ಡಿವೋಷನಲಿಸಮ್. ಇಟ್ ಡಿಡ್ ನಾಟ್ ಕನ್ಸಿಡರ್ಡ್ ಇಟ್ ನೆಸೆಸರಿ ಟು ಅಬಂಡನ್ ದ ನಾರ್ಮಲ್ ಲೈಫ್ ಆಫ್ ಅನ್ ಹೌಸ್ ಹೋಲ್ಡರ್. ಆಪ್ಷನ್ ನೆಕ್ಸ್ಟ್ ಪ್ರಶ್ನೆ ನೋಡಿ, ವರ್ಸಸ್ ಅಸ್ಕ್ರೈಬ್ಡ್ ಟು ಪೈಡ್ ಸೈಂಟ್ ಕಬೀರ್ ಆಸ್ ಬೀನ್ ಕಂಪೈಲ್ಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಟ್ರೆಡಿಷನ್ಸ್ ಕೇಳಿದ್ದಾರೆ ನೋಡ್ರಿ. ಇವರ ಹೇಳಿಕೆಗಳನ್ನ ಎಲ್ಲೆಲ್ಲಿ ಸೇರಿಸಲಾಗಿದೆ? ವಾರಣಾಸಿಯಲ್ಲಿ ಬಿಜಕ್ಗಳಲ್ಲಿ ಸೇರಿಸಲಾಗಿದೆ, ರಾಜಸ್ಥಾನಿಯಲ್ಲಿ ಕಬೀರ್ ಗ್ರಂಥಾವಳಿಯಲ್ಲಿ ಸೇರಿಸಲಾಗಿದೆ, ಮತ್ತು ಆದಿ ಗ್ರಂಥ ಸಾಹಿಬಲ್ಲೂ ಕೂಡ ಇವರ ಒಂದು ಹೇಳಿಕೆಗಳನ್ನ, ಇವರ ವರ್ಸಸ್ಗಳನ್ನ, ಇವರ ಉಪದೇಶಗಳನ್ನು ಸೇರಿಸಲಾಗಿದೆ. ಎಲ್ಲವೂ ಕರೆಕ್ಟ್. ಅಂತಹ ಹೇಳಿಕೆಗಳಿವೆ. ಅಷ್ಟು ಎಫೆಕ್ಟಿವ್ ಆಗಿದೆ ಇವರ ಹೇಳಿಕೆಗಳು, ಇವರ ಉಪದೇಶಗಳು ಅಷ್ಟು ಎಫೆಕ್ಟಿವ್ ಆಗಿದೆ. ಇವರ ಸಮಾಧಿ ಮಾಗರಲ್ಲಿದೆ, ಉತ್ತರ ಪ್ರದೇಶದಲ್ಲಿರುವಂಥದ್ದು. ಇದು ನಿಮಗೆ ಗೊತ್ತಿರಲಿಲ್ಲ. ಯೂನಿವರ್ಸಲ್ ರಿಲಿಜನ್ನು ಮತ್ತು ಹಿಂದೂ ಮುಸ್ಲಿಂ ಯೂನಿಟಿಯನ್ನ ಬೋಧಿಸಿದಂತಹ ಮೊದಲ ಸಂತ ಅಂತ ಕೂಡ ನಾವು ಹೇಳ್ಬೋದಾಗತ್ತೆ ಇವರನ್ನ. ಇವರ ಹೇಳಿಕೆಗಳನ್ನು ದೋಹಸ್ ಅಂತ ಕರಿತೀವಿ. ದೋಹಸ್ಗಳನ್ನ ಕಂಪೇರ್ ಮಾಡಿದ್ರೆ ಬಿಜಕ್ಗಳಂತ ಕರಿತೀವಿ. ಇವರ ಫಾಲೋವರ್ಸ್ಗಳನ್ನ ಕಬೀರ್ ಪಂಥಿಗಳು ಅಂತ ಕರಿತೀವಿ. ಇಲ್ಲಿಟ್ರೇಟ್ ಇವರೊಬ್ಬ ಅನಕ್ಷರಸ್ಥರಾಗಿತ್ತು. ರಮಾನಂದರ ಫಾಲೋವರು, ವಾರಣಾಸಿಯ ರೆಸಿಡೆಂಟ್. ಕಬೀರ್ ದಾಸ್ ಮೀನ್ಸ್ ಮಹಾನ್ ಅಂತ ಅರ್ಥ. ಕಬೀರ್ ದಾಸ್ ಅವರು ಒಬ್ಬ ಮುಸ್ಲಿಂ. ಇಲ್ಲಿಗೆ ಕಬೀರ್ ದಾಸ್ ಅವರ ಬಗ್ಗೆ ಸಾಕು. ಮುಂದಿನ ತರಗತಿಯಲ್ಲಿ ಗುರುನಾನಕ್, ಸಿಖ್ಖರಲ್ಲಿ 10 ಗುರುಗಳು ಬರ್ತಾರೆ. ಗುರುನಾನಕ್ನ ಜೊತೆಗೆ ಅವರು ಸೇರಿಸಿ 10 ಗುರುಗಳನ್ನ ಏನು ಅವರ 10 ಗುರುಗಳನ್ನು ಕೂಡ ಚರ್ಚೆ ಮಾಡಿ ಕಳ್ತಾವ ನಮ್ಮ ಮುಂದಿನ ಕ್ಲಾಸಲ್ಲಿ. ಬಹಳ ಇಂಪಾರ್ಟೆಂಟ್. ಗುರುನಾನಕ್, ಗುರು ಅಂಗದ್, ಗುರು ಅಮರ್ದಾಸು, ಗುರು ರಾಮದಾಸು, ಅರ್ಜುನ್ ಸಿಂಗ್, ಹರ್ಗೋಬಿಂದ್ ಸಿಂಗು, ಹರ್ರಾಯಿ, ಮತ್ತೆ ಗುರು ಹರ್ಕೃಷ್ಣನ್, ತೇಜ್ ಬಹದ್ದೂರ್, ಗುರು ಗೋವಿಂದ್ ಸಿಂಗ್, 10 ಗುರುಗಳು ಬರ್ತಾರೆ. ಆ 10 ಗುರುಗಳ ಬಗ್ಗೆನೂ ಕೂಡ ಡೀಟೇಲ್ಡ್ ಆಗಿ
ಮುಂದಿನ ಕ್ಲಾಸಲ್ಲಿ ಸ್ವಲ್ಪ ವಿಡಿಯೋ ಲೆಂತ್ ಆದರೂ ಕೂಡ ಡೀಟೇಲ್ಡ್ ಆಗಿ ಮುಗಿಸ್ಕೊಡ್ತೀನಿ, ಮಿಸ್ ಮಾಡಬೇಡಿ. ಸಿಖ್ ಧರ್ಮಕ್ಕೆ ಸಂಬಂಧಪಟ್ಟಂತೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಚರ್ಚೆ ಮಾಡೋಣ ಮುಂದಿನ ಕ್ಲಾಸಲ್ಲಿ. ಐ ಹೋಪ್ ನಿಮಗೆ ಅರ್ಥ ಆಗಿ ಅನ್ಕೋತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಗುರುನಾನಕ್ ಮತ್ತು ಅವ್ರ ಜೊತೆಗೆ ಸೇರಿಕೊಂಡು 10 ಗುರುಗಳಿಗೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿ ಚರ್ಚೆ ಮಾಡ್ಕೊಳ್ತಾ ಹೋಗ್ತೀನಿ. ಇಲ್ಲಿಗೆ ಇವತ್ತಿನ ಕ್ಲಾಸ್ ನಿಲ್ಲಿಸೋಣ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮ್ ನಮ್ಮ ಐಡಿಯಾ ಲಿಂಕನ್ನು ಕೂಡ ಕೊಟ್ಟಿದ್ದೀನಿ, ಅಲ್ಲೂ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು, ಪ್ರಶ್ನೆಗಳನ್ನು ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್.